ಸದ್ಧರ್ಮ ಸಿಂಹಾಸನವನ್ನು ಅಲಂಕರಿಸಿದಂತ ರಂಭಾಪುರಿ ಪೀಠದ ಜಗದ್ಗುರು ಪರಮ ಪೂಜ್ಯ ಶ್ರೀ ಪ್ರಸನ್ನ ರೇಣುಕಾ ವೀರ ಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಆಗಮಿಸಿದರೆ ಅವ್ರು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ರಂಭಾಪುರಿ ಮಠದ ಸ್ವಾಮೀಜಿಗಳು ಮಾತಾಡಬೇಕಿತ್ತು, ಈಗ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿ. ಜಯ ಶ್ರೀ ರೇಣುಕಾಚಾರ್ಯ ಶಿವಾಚಾರ್ಯ ಶಿಖಾಮಣಿ ಯೋ ವೀರಶೈವ ಸಿದ್ಧಾಂತಂ ಸ್ಥಾಪಯಾಮಾಸ ಭೂತಲೆ. ಬೆಟ್ಟವು ನಿನ್ನದೇ, ಬಯಲು ನಿನ್ನದೇ, ಹಬ್ಬಲಿ ಎಲ್ಲೆಡೆ ಪ್ರೀತಿ, ಹಬ್ಬಲಿ ಎಲ್ಲೆಡೆ ಪ್ರೀತಿ. ನೆರಳೋ ಬಿಸಿಲೋ ಎಲ್ಲವೂ ನಿನ್ನದೇ, ನೆಲೆಸಲಿ ಎಲ್ಲೆಡೆ ಶಾಂತಿ, ನೆಲೆಸಲಿ ಎಲ್ಲೆಡೆ ಶಾಂತಿ. ಐತಿಹಾಸಿಕವಾದ ಚಿತ್ರದುರ್ಗ ನಗರದಲ್ಲಿ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರ ರಾಜಕೀಯ ಜೀವನದ ಸುವರ್ಣ ಮಹೋತ್ಸವದ ಅಂಗವಾಗಿ ಸಂಯೋಜಿಸಿದಂಥ ಅಭಿಮಾನೋತ್ಸವ ಸಮಾರಂಭದಲ್ಲಿ ನಾಡಿನ ನಾನಾ ಭಾಗಗಳಿಂದ ಆಗಮಿಸಿದಂಥ ಶಿವಸ್ವರೂಪಿಗಳಾದಂಥ ಎಲ್ಲ ಮಠಾಧೀಶ್ವರರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂಥ ರೈತಪರ ಹೋರಾಟಗಾರರು, ಮಾಜಿ ಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರೇ, ಭಾರತ ಸರ್ಕಾರದ ದಕ್ಷ ಗೃಹ ಸಚಿವರಾದಂಥ ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವರೇ, ಕರ್ನಾಟಕ ರಾಜ್ಯದ BJP ಘಟಕದ ಅಧ್ಯಕ್ಷರಾದಂಥ BY ವಿಜೇಂದ್ರ ಅವರೇ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ರಾಜಕೀಯ ಧುರೀಣರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಚಿತ್ರದುರ್ಗ ನಗರದ ಇತಿಹಾಸದಲ್ಲಿ ಅವಿಸ್ಮರಣೀಯವಾಗಿ ಉಳಿಯುವಂಥ ಸಮಾರಂಭ ಇವತ್ತು ತಾವೆಲ್ಲ ಮಾಡಿದ್ದೀರಿ. ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ರಾಜಕೀಯ ಕ್ಷೇತ್ರದಲ್ಲಿ ನಿರಂತರವಾಗಿ 50 ವರ್ಷಗಳ ಕಾಲ ಶ್ರಮಿಸಿ ಪುರಸಭಾ ಸದಸ್ಯತ್ವದಿಂದ ಹಿಡಿದು ರಾಜ್ಯದ ಪ್ರಭಾವಿ ಮುಖ್ಯಮಂತ್ರಿಗಳಾಗಿ ಯಾರೂ ಮಾಡದೇ ಇರುವಂಥ ಅತ್ಯದ್ಭುತ ಕಾರ್ಯಗಳನ್ನು ಮಾಡಿ ಎಲ್ಲ ಜಾತಿ ಜನಾಂಗದವರ ಸಂಪ್ರೀತಿಯನ್ನು ಗಳಿಸಿಕೊಂಡಂಥವರು ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು. ಬಹುಶಃ ಅವರು ಈ ರಾಜ್ಯದ 4 ಹಂತಗಳಲ್ಲಿ ಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದ್ದು ಒಂದು ವಿಶೇಷವಾದಂಥ ದಾಖಲೆ ಅನ್ನುವುದನ್ನು ಹೇಳಲಿಕ್ಕೆ ಮರೆಯೋದಿಲ್ಲ. ಒಮ್ಮಿಂದೊಮ್ಮೆಲೆ ಅಧಿಕಾರದ ಗದ್ದುಗೆಯನ್ನು ಅವರು ಏರಿದಂಥವರಲ್ಲ. ಜನಸಾಮಾನ್ಯರ ಧ್ವನಿಗೆ ಸ್ಪಂದಿಸಿ ಬಡ ಜನರ ಭಾವನೆಗಳನ್ನು ಮನ್ನಿಸಿ
ರೈತರ ಸುಖ ದುಃಖಗಳನ್ನು ಕಂಡು ಅವರಿಗೆ ತಮ್ಮ ಅಮೂಲ್ಯವಾದಂಥ ಸಹಕಾರವನ್ನು ಕೊಟ್ಟು ಬೆಳೆಸಿದಂಥ ಕೀರ್ತಿ ಅವರಿಗೆ ಸಲ್ತಾ ಇದೆ. ಇನ್ನೊಂದು ಮೇಲಾಗಿ ಆ ಜಾತಿ ಈ ಜಾತಿ ಅನ್ನದೇ ಸರ್ವ ಜನಾಂಗಗಳ ಧಾರ್ಮಿಕ ಕೇಂದ್ರಗಳಿಗೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಏನಾದರೂ ಅನುದಾನ ಕೊಟ್ಟಂಥ ಮುಖ್ಯಮಂತ್ರಿಗಳಿದ್ದರೆ ಅವರು ಸನ್ಮಾನ್ಯ BS ಯಡಿಯೂರಪ್ಪನವರು ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಇವತ್ತು ಈ ವೇದಿಕೆಯ ಮೇಲೆ ಸಹಸ್ರ ಸಂಖ್ಯೆಯಲ್ಲಿ ಎಲ್ಲ ಸಮುದಾಯಗಳ ಮಠಾಧೀಶರು ಕಾರಣವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸಮಗ್ರ ಕರ್ನಾಟಕದ ಅಭಿವೃದ್ಧಿಗಾಗಿ ಸಂಕಲ್ಪ ತೊಟ್ಟು ಇವತ್ತು ಅವರು ಮಾಡಿದಂಥ ಕೆಲಸ ಕಾರ್ಯಗಳನ್ನು ಕಂಡು ರಾಜ್ಯದ ಮೂಲೆ ಮೂಲೆಗಳಿಂದ ಜನಸಾಗರ ಹರಿದು ಬರ್ತಾ ಇದೆ. ಜನರನ್ನು ನಿಯಂತ್ರಿಸುವಂಥದ್ದು ತುಂಬ ಕಷ್ಟವಾಗ್ತಾ ಇದೆ. ನಿಜವಾಗಲೂ ಇಲ್ಲಿ ಬಂದಂಥ ಅಭಿಮಾನಿಗಳನ್ನು ನೋಡಿದರೆ ನಿಜವಾಗಲೂ ಇದು ಅಭಿಮಾನೋತ್ಸವ ಸಮಾರಂಭಕ್ಕೆ ಸಾರ್ಥಕವಾದಂಥ ಸಮಾರಂಭ ಆಗಿದೆ ಅಂಥೇಳಿ ನಮ್ಮೆಲ್ಲ ಮಠಾಧೀಶರು ಕೂಡ ಹೃದಯ ತುಂಬಿ ಅವರಿಗೆ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೆ. ಬಹುಶಃ ಅವರು ರಾಜಕೀಯ ಜೀವನದ ಸುವರ್ಣ ಮಹೋತ್ಸವದೊಂದು ಅಪೂರ್ವ ಸಂದರ್ಭದಲ್ಲಿ ದಕ್ಷ ಪ್ರಾಮಾಣಿಕ ಭಾರತ ಸರ್ಕಾರದ ಗೃಹ ಸಚಿವರಾದಂಥ ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವರು ಈ ಸಮಾರಂಭವನ್ನು ಉದ್ಘಾಟಿಸಿ ಇಲ್ಲಿ ಸೇರಿದಂಥ ಜನಸಮುದಾಯವನ್ನು ನೋಡಿ ಅವರು ತುಂಬ ಆಶ್ಚರ್ಯ ಮತ್ತು ಆನಂದವನ್ನು ಪಟ್ಟಿದ್ದಾರೆ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಇಂದು ಮುಂದಿನ ಅನೇಕ ಗಣ್ಯರು ಎಲ್ಲರೂ ಕೂಡ ಈಗಾಗಲೇ ಮಾತನಾಡಿದ್ದಾರೆ. ಇನ್ನೂ ಕೆಲವರು ಕೂಡ ಮಾತನಾಡುವಂಥವರಿದ್ದಾರೆ. ಇಂದು ಅವರು ರಾಜಕೀಯ ಜೀವನದಲ್ಲಿ 50 ವರ್ಷಗಳನ್ನು ಅವರು ಕಳೆದಿರಬಹುದು. ಮುಂದಿನ ಭವಿಷ್ಯತ್ತಿನ ದಿನಗಳಲ್ಲಿ ಅವರ ಬೆಂಬಲ, ಅವರ ಸಹಕಾರ ಪಕ್ಷ ಪಡೆದುಕೊಂಡದ್ದಾದರೆ ಅದರಿಂದ ಇನ್ನಷ್ಟು ಮತ್ತಷ್ಟು ಈ ರಾಜ್ಯಕ್ಕೆ ಜನಸಮುದಾಯಕ್ಕೆ ಒಳ್ಳೆಯದಾಗೋದರಲ್ಲಿ ಅನುಮಾನ ಇಲ್ಲ. ಇವತ್ತು ಅವರು ತಮ್ಮ ಜೀವನದಲ್ಲಿ ರಾಜಕೀಯ ಜೀವನ ಸುವರ್ಣ ಮಹೋತ್ಸವ ಆಚರಿಸಿದರೆ ಮುಂದೊಂದು ದಿನ ಸುವರ್ಣ ಮಹೋತ್ಸವ, ಅಮೃತ ಮಹೋತ್ಸವ, ಸುವರ್ಣ ಶತಮಾನೋತ್ಸವ ಆಚರಿಸಿಕೊಳ್ಳುವಂಥ ಸೌಭಾಗ್ಯ ಅವರ ಪಾಲಿಗೆ ಒಲಿದು ಬರಲಿ. ಮತ್ತು ಅವರ ಮೇಲೆ ಈ ನಾಡಿನ ಎಲ್ಲ ಜನತೆ ಏನು ನಂಬಿಕೆ ವಿಶ್ವಾಸಗಳನ್ನು ಇಟ್ಟಿದ್ದಾರೆ ಆ ನಂಬಿಕೆಗೆ ಯಾವತ್ತೂ ಕೂಡ ದ್ರೋಹ ಬಗೆದಂತೆ ಎಲ್ಲರನ್ನೂ ಸಮಾನವಾದಂಥ ದೃಷ್ಟಿಯಿಂದ ಕಂಡಂಥ ಜನನಾಯಕರು BS ಯಡಿಯೂರಪ್ಪನವರು. ಬಹುಶಃ ಅವರು ದೇವರು ಅವರಿಗೆ ಪರಿಪೂರ್ಣವಾದಂಥ ಆಯುಷ್ಯವನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ ಮತ್ತು ಅವರಿಂದ ಈ ನಾಡಿಗೆ ನುಡಿಗೆ ಹಿತೋಪ್ಯಧಿಕವಾದಂಥ ಒಂದು ಸೇವೆ ಮುಂದಿನ ದಿನಗಳಲ್ಲಿ ಮತ್ತೊಂದು ರೀತಿಯಲ್ಲಿ ಸಲ್ಲುವಂತಾಗಲಿ ಅನ್ನುವಂಥ ಹೃದಯ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ನಿಜವಾಗಲೂ ಇದೊಂದು ಅವಿಸ್ಮರಣೀಯವಾದಂಥ ಸಮಾರಂಭದಲ್ಲಿ ನಾಡಿನ ಎಲ್ಲ ಭಾಗದಿಂದ ತಾವೇನು ಪಾಲ್ಗೊಂಡಿದ್ದೀರಿ, ತಮ್ಮ ಶುಭಾಗಮನವೂ ಕೂಡ BS ಯಡಿಯೂರಪ್ಪನವರ ಅಭಿಮಾನಕ್ಕೆ ಈ ಸಮಾರಂಭ ಸಾಕ್ಷಿಯಾಗಿದೆ ಅನ್ನುವಂಥ ಹರುಷವನ್ನು ವ್ಯಕ್ತಪಡಿಸಿ ಇಲ್ಲಿ ಆಗಮಿಸಿದಂಥ ಎಲ್ಲ ಮಠಾಧೀಶರ ಪರವಾಗಿ ಜಗದ್ಗುರುಗಳವರು BS ಯಡಿಯೂರಪ್ಪನವರಿಗೆ ಗೌರವಪೂರ್ವಕವಾದಂಥ ಒಂದು ಗುರುರಕ್ಷೆಯನ್ನು ಕೊಟ್ಟು ಶುಭವನ್ನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ.
ಈ ಅಪೂರ್ವ ಸಮಾರಂಭದಲ್ಲಿ ಸಮ್ಮಿಲಿತರಾದಂಥ ತಮ್ಮೆಲ್ಲರಿಗೆ, ವೇದಿಕೆಯ ಮೇಲಿರುವಂಥ ಗಣ್ಯಮಾನ್ಯರಿಗೆ, ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, 12ನೇ ಶತಮಾನದ ಬಸವಾದಿ ಶಿವಶರಣರು ತಮಗೆಲ್ಲ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಹಾರೈಸಿ ಈ ಅಲ್ಪ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಶಿವಂಬುಯಾರ್. ರಂಭಾಪುರಿ ಪೀಠದ ಜಗದ್ಗುರು ಪರಮ ಪೂಜ್ಯ ಶ್ರೀ ಪ್ರಸನ್ನ ರೇಣುಕಾ ವೀರಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳಿಗೆ ಧನ್ಯವಾದಗಳು. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸಾಮಾಜಿಕ ನ್ಯಾಯವೇ ಕರ್ತವ್ಯ ಪಾಲನೆಯ ಧ್ಯೇಯ. ಈ ಮಾತಿನಂತೆ 5 ದಶಕಗಳ ಕಾಲ ನಮ್ಮ ಸೇವೆಯನ್ನು ಮಾಡಿದ್ದಾರೆ ಶ್ರೀ BS ಯಡಿಯೂರಪ್ಪನವರು. ಇದೇ ಹಾದಿಯಲ್ಲಿ ಇದೀಗ ಸಾಗುತ್ತಿದ್ದಾರೆ ಶ್ರೀ BY ವಿಜಯೇಂದ್ರ ಅವರು. ಶ್ರೀ BY ವಿಜಯೇಂದ್ರ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ.